ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲ ಚೆನ್ನಾಗಿದ್ದೀರಾ? ನಾನು ಆಸ್ಟ್ರೇಲಿಯಾದಿಂದ ಬ್ಲಾಗ್ನ ಮಾಡ್ತಾ ಇರೋದು. ಆ್ಯಂಡ್ ಇವತ್ತು ಟ್ಯೂಸ್ಡೇ ಮಧ್ಯಾಹ್ನ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಇಲ್ಲಿ ನೋಡ್ಬೋದು ಚಪಾತಿ ಮತ್ತು ಪಲ್ಯ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ನಾನು ಇವ್ರಿಗೆ ಬಾಕ್ಸ್ನ ರೆಡಿ ಮಾಡಿಬಿಟ್ಟು ಅವ್ರಿಗೆ ಹೋಗಿ ಕೊಟ್ಟು ಬರೋಣ ಅಂತ. ಬೆಳಗ್ಗೆ ನಾನು ಪ್ಯಾಕ್ ಮಾಡಿ ಕೊಟ್ಟಿರಲಿಲ್ಲ, ಹಾಗಾಗಿ ಇವಾಗ ಪ್ಯಾಕ್ ಮಾಡಿ ಹೋಗಿ ಕೊಡ್ತಾ ಇದ್ದೀನಿ. ಪಾಪ ಆಲ್ರೆಡಿ 1 o'clock ಆಗ್ತದೆ. ಜನರಲಿ ಅವರು 12:30ಗೆ ಊಟ ಮಾಡ್ತಾರೆ. ಸೊ ಇವತ್ತು ಸ್ವಲ್ಪ ಲೇಟೇ ಆಯಿತು. ನಾನು ನಾರ್ಮಲಾಗಿ ಹಿಂದಿನ ದಿನವೇ ಅಡುಗೆ ಮಾಡಿಟ್ಟಿರ್ತೀನಿ, ಬಟ್ ನಿನ್ನೆ ಏನು ಮಾಡಿದ್ದೆ, ಬಟ್ ಕಮ್ಮಿ ಮಾಡಿದ್ದೆ, ಹಾಗಾಗಿ ಏನೂ ಇರಲಿಲ್ಲ ಬೆಳಗ್ಗೆ ಪ್ಯಾಕ್ ಮಾಡೋಕ್ಕೋಸ್ಕರ. ಸೊ ಇವಾಗ ಒಂದು ಒಳ್ಳೆ ಹೌಸ್ ವೈಫ್ ಥರ ಬಿಸಿ ಊಟ ಪ್ಯಾಕ್ ಮಾಡಿಕೊಂಡು ಅವ್ರಿಗೆ ಹೋಗಿ ಕೊಡೋಣ ಅಂತ. ಆ್ಯಂಡ್ ಇದ್ರ ಜೊತೆಗೆ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಒಂದೊಂದು ಕಡೆ ಒಂದೊಂದು ಥರ ಬರುತ್ತೆ. ಓಕೆ, ಇದ್ರ ಜೊತೆಗೆ ಬೀನ್ಸ್ ಮತ್ತು ಅವರೆಕಾಳು ಹಾಕ್ಬಿಟ್ಟು ಪಲ್ಯ ಮಾಡಿದ್ದೀನಿ. ಆ್ಯಂಡ್ ಅದು ಲಾಸ್ಟ್ ಅವರೆಕಾಳು ಅಂದ್ಕೊಳ್ತೀನಿ, ಇನ್ನೇನು ಸೀಸನ್ ಮುಗ್ದೋಗಿರುತ್ತೆ. ಇವಾಗ ಏನಂತಾರೆ, ಅವರೆಕಾಳು ಫಸ್ಟ್ ಆಫ್ ಆಲ್ ಬರೋದು ಇಲ್ಲ, ಇನ್ನೊಂದು ಎಕ್ಸ್ಪೋರ್ಟು ಆಗಲ್ಲ, ಇಂಪೋರ್ಟು ಆಗಲ್ಲ ಇವಾಗ. ಸೊ ಫ್ರೋಝನ್ ಏನಿರುತ್ತಲ್ಲ ಅದು ಅವರೆಕಾಳು, ಅದನ್ನು ತೊಗೊಂಡು ಬಂದಿದೆ. ಅದ್ರದ್ದು ಜೊತೆಯಲ್ಲಿ ಬೀನ್ಸ್ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಇದು ಅವರೆಕಾಳು ಮತ್ತು ಬೀನ್ಸ್ ಪಲ್ಯ. ಇದನ್ನು ಪ್ಯಾಕ್ ಮಾಡ್ಕೊಳ್ಳೋಣ. ಮತ್ತು ಚಪಾತಿ ಮಾಡಿದ್ದೀನಿ. ಸೊ ಇದನ್ನ ಪ್ಯಾಕ್ ಮಾಡಿಕೊಂಡು ಅದ್ರಲ್ಲಿ ಹೋಗಿ ಕೊಟ್ಬರೋಣ. ಟ್ರಾಲಿ ಕೂಡ ತೊಗೊಂಡಿದ್ದೀನಿ. ಇವಾಗ ಸ್ಪೀಡಾಗಿ ಹೋಗ್ತಾ ಇದ್ದೀನಿ. ಪಾಪ ಅತ್ತಲ್ಲಿ ಕಾಯ್ತಾ ಇರ್ತಾರೆ. ಇನ್ನೇನು ಮನೆ ಊಟ, ಅದರಲ್ಲೂ ಬಿಸಿ ಊಟ ಸಿಕ್ಕೋದು ನಮಗೆ ತುಂಬ ಕಮ್ಮಿ. ಈ ಲಕ್ಸುರಿ ಏನೋ ಇವಾಗ ಮನೇಲಿದ್ದೀನಿ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ಆಫೀಸ್ ಅಂತ ಸ್ಟಾರ್ಟ್ ಆಯಿತು ಅಂದರೆ ಮಾಡೋಕ್ಕಾಗಲ್ಲ. ಹಾಗಾಗಿ ಇಟ್ಸ್ ಅ ವೆರಿ ಬಿಗ್ ಲಕ್ಸುರಿ ಫಾರ್ ಅಸ್. ಸೊ ಇವಾಗ ಹೋಗ್ಬಿಟ್ಟು ಊಟ ಕೊಡೋಣ. ಆ್ಯಂಡ್ ಟ್ರಾಲಿ ಕೂಡ ತೊಗೊಂಬಂದಿದ್ದೀನಿ. ಏನಕ್ಕೆ ಅಂದರೆ ಒಂದಿಷ್ಟು ಸಾಮಾನು ತೊಗೊಳ್ಳೋಣ. ಫ್ರೂಟ್ಸ್ ಎಲ್ಲ ಖಾಲಿ ಆಗಿದೆ, ಅದನ್ನು ತೊಗೊಂಡು ಮತ್ತು ಹೇರ್ ಕಲರ್ ಮಾಡಿಸ್ಕೊಳ್ಳೋಣ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ, ಅಕಸ್ಮಾತ್ ಓಪನ್ ಇದ್ದರೆ, ಅಂದರೆ ಏನಂತಾರೆ, ಅಪಾಯಿಂಟ್ಮೆಂಟ್ ಸಿಕ್ಕಿದ್ರೆ ಅದನ್ನು ಕೂಡ ಮಾಡಿಸೋಣ. ಓಕೆ, ಬೇಗ ಹೋಗ್ಬಿಟ್ಟು ಫಸ್ಟ್ ಇವ್ರಿಗೆ ಊಟ ಕೊಡೋಣ. ಸ್ಪೀಡಾಗಿ ಓಡ್ತೀನಿ ಇವಾಗ. ಸೊ ನಾನು ಬಂದೆ ಇವಾಗ ಇಲ್ಲಿ ಮಾಲ್ ಹತ್ರಕ್ಕೆ. ನೋಡ್ಬೋದು, ಇಲ್ಲಿ ಹತ್ತಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಇದ್ರ ಪಕ್ಕದಲ್ಲೇ ಇದೆ ಆ್ಯಕ್ಚುಲಿ ಆಫೀಸ್, ನಾಟ್ ಇವನ್ 100 ಮೀಟರ್, ತುಂಬ ಹತ್ತಿರದಲ್ಲಿದೆ. ನಾನು ಅಲ್ಲೇ ಹೋಗಿ ಕೊಡೋಣ ಅಂದ್ಕೊಂಡೆ. ಆಮೇಲೆ ಇಲ್ಲಿ ಮಾಲಲ್ಲೇ ಕೂತ್ಕೊಂಡು ಊಟ ಮಾಡೋಣ ಅಂತ ಕೂಡ ಹುಡುಕಿದ್ವಿ. ಅನ್ಫಾರ್ಚುನೇಟ್ಲಿ ಜಾಗ ಸಿಕ್ಕಲಿಲ್ಲ. ಆತಲ್ಗೆ ಇವಾಗ ಊಟ ಕೊಟ್ಬಿಟ್ಟು ಓಡಾಡ್ಕೊಂಬೇರೆ ಬಂದಲ್ವಾ, ಸಿಕ್ಕಾಪಟ್ಟೆ ಸುಸ್ತಾಗಿ ಇವಾಗ ಇಲ್ಲಿ ಕೂತ್ಕೊಂಡಿದ್ದೀನಿ. ಇವಾಗ ಆ್ಯಕ್ಚುಲಿ ಅಲ್ಲಿ ಕೆಳಗಡೆ ನೋಡಿದ್ವಿ, ಜಾಗ ಸಿಗುತ್ತಾ ಊಟ ಮಾಡಿ ಹೋಗೋಣ ಅಂತ ಹುಡುಕಿದ್ರು. ಎಲ್ಲ ಫುಲ್ ಆಗಿಬಿಟ್ಟು. ಏನಕ್ಕೆ ಅಂದರೆ ಇವಾಗ ಲಂಚ್ ಟೈಮ್ ಅಲ್ವಾ, ಎಲ್ಲ ಆಫೀಸ್ ಸುತ್ತಮುತ್ತ ಇರೋವಂಥ ಆಫೀಸ್ನವರೆಲ್ಲ ಬಂದುಬಿಟ್ಟು ಇಲ್ಲೇ ಊಟ ಮಾಡ್ತಿರ್ತಾರೆ. ಹಾಗಾಗಿ ಜಾಗ ಸಿಕ್ಕಲಿಲ್ಲ. ಸೊ ಊಟ ಎತ್ಕೊಂಡು ಹೋದರು. ನಾನೊಂದು 5 ನಿಮಿಷ ಇಲ್ಲಿ ಕೂತ್ಕೊಳ್ಳೋಣ ಅಂತ. ನೋಡಿ, ಸೋಫಾ ಈ ಥರ ಇದೆ. ಇದು ಕೂತ್ಕೊಂಡಿದ್ದೀನಿ. ಒಂದು 10 ನಿಮಿಷ ಕೂತ್ಕೊಂಡು ಒಂದಿಷ್ಟು ಶಾಪಿಂಗ್ ಮಾಡೋಣ ಅಂದ್ಕೊತಾ ಇದ್ದೀನಿ. ನೋಡೋಣ, ಶಾಪಿಂಗ್ ಮಾಡೋದು ಇಲ್ಲ ಅಂತಂದರೆ ಹೇರ್ ಕಲರ್ಗೆ ಒಂದಿಷ್ಟು ಹೋಗೋಣ ಅಂತ. ಅದು ಲಾಸ್ಟಲ್ಲಿ ಗ್ರಾಸರೀಸ್ ತೊಗೊಂಡು ಹೋಗ್ತೀನಿ. ಇವತ್ತು ಫುಲ್ಲೇ ಶಾಪಿಂಗ್ ಮಾಡೋಣ. ಸೊ ಈ ಶಾಪಿಗೆ ಬಂದೆ. ನೋಡ್ಬೋದು, ಕಲೆಕ್ಷನ್ ಚೆನ್ನಾಗಿತ್ತು. ಹಾಗೆ 50% ಕೂಡ ಹಾಕಿದರು. ಹಾಗಾಗಿ 1-2 ಡ್ರೆಸ್ನ ಪಿಕ್ ಮಾಡಿದೆ. ಟ್ರಯಲ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ನಾನಿಲ್ಲಿ. ಹೆಂಗಿದೆ ಗಾಯ್ಸ್? ಹೇಳಿ ನನಗೆ ಹೆಂಗಿದೆ ಅಂತ. ನನಗೆ 2 ಇಷ್ಟ ಆಯ್ತಾಯ್ತಾ. ನನಗೆ ಇದು ಸಖತ್ ಇಷ್ಟ ಆಯಿತು. ಅಂದರೆ ಇದು ಸಮ್ಮರಲ್ಲಿ ಹಾಕ್ಕೊಳ್ಳೋಕ್ಕೆ 2 ಸೇಮ್ ಇದೆ. ನನಗೆ 2 ಇಷ್ಟ ಆಯಿತು. ನನಗೆ 2 ಬೇಕು. ಏನು ಮಾಡೋದು ಇವಾಗ? ಬಟ್ 2 ಸೇಮ್ ಇದೆ ಅಲ್ಲ, ನಂಗೆ ಅರ್ಥ ಆಗ್ತಿಲ್ಲ. ಇದು ತೊಗೊಳ್ಳೋದಾ, ಯಾವ್ದು ತೊಗೊಳ್ಳೋದು ಗೊತ್ತಿಲ್ಲ. ಇದು ಕಂಫರ್ಟ್ ಆಗಿದೆ, ಸಖತ್ ಕಂಫರ್ಟ್ ಆಗಿದೆ. 2 ಚೆನ್ನಾಗಿದೆ. ನೋಡೋಣ ಯಾವ್ದು ಕಮ್ಮಿ ಇದೆ ಅದನ್ನು ತೊಗೊಳ್ತೀನಿ. ನೋಡ್ಬೋದು, ಧೋತಿ, ಅದರಲ್ಲಿ ಏನೋ ಆಫರ್ ನಡೀತಾ ಇದೆ. ನಥಿಂಗ್ ಓವರ್ $35 ಅಂತೆ. ಹೋಗಿ ನೋಡೋಣ ಅಲ್ಲಿ ಏನೋ ಚೆನ್ನಾಗಿ ಒಳ್ಳೆ ಆಫರ್ ಕಾಣಿಸ್ತಾ ಇದೆ.
ಆ್ಯಕ್ಚುಲಿ ಧೋತಿನಲ್ಲಿ ಚೆನ್ನಾಗಿ ಸಿಕ್ಕತ್ತೆ. ಡಿ ಎಫ್ ಓನಲ್ಲಿ ಕೂಡ ಒಂದು ಧೋತಿ ಅಂತ ಒಂದು ಔಟ್ಲೆಟ್ ಇದೆ, ಅಲ್ಲಿನೂ ಅಷ್ಟೇ ಸಖತ್ತು ಚೀಪಾಗಿ ಸಿಕ್ಕತ್ತೆ. ನೋಡೋಣ ಹೆಂಗಿದೆ ಅಂತ. $35, ಆ್ಯಕ್ಚುಲಿ 25-20 ಅಷ್ಟರೊಳಗಡೆ ತೊಗೊಂಡ್ರೆ ವರ್ತ್, ಇಲ್ಲಾಂದರೆ ವೇಸ್ಟು. ಇದು ಅಷ್ಟೇ ಮಿನಿ ಡ್ರೆಸ್ಸಸ್ $20 ನೋಡೋಣ. ಬಟ್ ಕಲೆಕ್ಷನ್ ಏನು ಅಂತ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಟ್ ತುಂಬಾ ಮಿನಿ ಡ್ರೆಸ್ಸಸ್ ಇದೆ. ಅದು ನನ್ನ ಹೈಟ್ಗೆ ಸಕ್ಕ ಶಾರ್ಟ್ ಆಗಿಬಿಡುತ್ತೆ. ಕ್ಯೂಟ್ ಡ್ರೆಸ್ಸಸ್ ಇದೆ, ಬಟ್ ತುಂಬ ಶಾರ್ಟ್ ಆಯಿತು. ಹೈಟ್ ಕಮ್ಮಿ ಇರೋರಿಗೆ ಚೆನ್ನಾಗಿ ಕಾಣುತ್ತೆ, ನನಗಾಗಲ್ಲ. ನನಗೆ ತುಂಬ ಶಾರ್ಟ್ ಆಗಿಬಿಡುತ್ತೆ. ಐ ಆಮ್ ನಾಟ್ ದ್ಯಾಟ್ ಟಾಲ್, ಬಟ್ ಐ ಆಮ್ ಟಾಲ್. ತುಂಬ ಉದ್ದ ಇದ್ದೀನಿ. 6 feet ಎಲ್ಲ ಇರ್ತಾರಲ್ಲ ಅಷ್ಟು ಉದ್ದ ಇಲ್ಲ, ನಾರ್ಮಲ್ ಒಂದು ಇದ್ದೀನಿ, ನೋಡ್ಬೋದು. 5.6 ನಾನು. ಸೊ ಈ ಥರ ಡ್ರೆಸ್ಸಸ್ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿದೆ ಅಲ್ಲ. $35. ಐ ಡೋಂಟ್ ಥಿಂಕ್ $35 ಇಸ್ ವರ್ತ್. ಚೆನ್ನಾಗಿದೆ. 35 ಆಲ್ಸೋ ಗುಡ್, ಬಟ್ ನಮ್ಮ ಇಂಡಿಯನ್ಸ್ಗೆ ಹೆಂಗೆ ಗೊತ್ತಾ, ಇಂಡಿಯಾಗೆ ಹೋದರೆ ಶಾಪಿಂಗ್ ಮಾಡ್ಕೊಂಬರೋಣ ಅನಿಸುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ $25. ಅದ್ರ ಮೇಲೆ ದುಡ್ಡು ಹಾಕಿದ್ರೆ ವೇಸ್ಟ್ ಅನಿಸುತ್ತೆ. ಏನೂ ಅಷ್ಟು ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ. ಇವಾಗ ಅದ್ರ ಪಕ್ಕದಲ್ಲಿ ಇನ್ನೊಂದು ಶಾಪ್ ಇದೆ, ನೋಡ್ಬೋದು. ಧೋತಿನ ತೋರಿಸಿದ್ನಾ, ಅದು ಅದರಲ್ಲಿ ಹೋಗಿ ನೋಡೋಣ. ಅದರೊಳಗೆ ಏನು ಚೆನ್ನಾಗಿ ಸಿಗದೇ ಇದ್ದರೆ ಫಸ್ಟು ಹೇರ್ ಕಲರಿಂಗ್ ಹೋಗಿ ಚೆಕ್ ಮಾಡೋಣ ಇದೆಯಾ ಇಲ್ಲ ಅಂತ. ಲೆಟ್ಸ್ ಗೋ. ಏನು ಇಷ್ಟನೇ ಆಗ್ತಾಯಿಲ್ಲ. ಸೊ ಹೇರ್ ಕಲರ್ ಏನು ಸಲೂನ್ ಇದೆಲ್ಲ ಅಲ್ಲಿ ಹೋಗ್ತಾ ಇದ್ದೀನಿ ಇವಾಗ. ಈಗ ನಾನು ಶಾಪಿಂಗ್ ಏನಿದ್ರು ಇಂಡಿಯಾಗೆ ಬಂದೇ ಮಾಡ್ತೀನಿ ಅನಿಸುತ್ತೆ. ಏನೂ ಅಷ್ಟು ಚೆನ್ನಾಗಿ ಅನ್ನಿಸ್ತಿಲ್ಲ. ಇಲ್ಲಿಗಿಂತನ ಡಿ ಎಫ್ ಒ ಚೆನ್ನಾಗಿದೆ ಆಯಿತಾ. ಡಿ ಎಫ್ ಒನಲ್ಲಿ ಅಲ್ಲಿ ಧೋತಿದು ಕಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ, ಪ್ಲಸ್ ಚೀಪ್ ಆಗಿರುತ್ತೆ, ಸಖತ್ ಚೀಪಾಗಿರೋ ಸಿಗುತ್ತೆ ನಮಗೆ, ಚೆನ್ನಾಗಿರುತ್ತೆ ಅಲ್ಲಿ. ಇವಾಗ ಹೇರ್ ಕಲರ್ ಹತ್ರ ಹೋಗೋಣ. ಓಕೆ, ಇದೆ ನೋಡಿ, ಅದು ವ್ಯಾಲಿ ಗರ್ಲು. ಇಲ್ಲಿ ತುಂಬ ಕಮ್ಮಿಗಿರುತ್ತೆ, ಬಟ್ ಇದು ಚೈನೀಸ್ ಶಾಪ್ ಅಂತ ಅನಿಸುತ್ತೆ ನನಗೆ. ಬಟ್ ಯಾ, ಲೆಟ್ಸ್ ಗೋ ಆ್ಯಂಡ್ ಚೆಕ್ ದೇರ್. ಅಲ್ಲಿನೂ ಅಷ್ಟೇ, ಇಲ್ಲಿ ಕಮ್ಮಿಗೆ ಸಿಕ್ಕತ್ತೆ, ಇಲ್ಲಿಗೂ ಅಷ್ಟೇ ಚೆನ್ನಾಗಿರುತ್ತೆ, ಬಟ್ ನಾಟ್ ಆಲ್ವೇಸ್. ಓಕೆ, ಕ್ವಾಲಿಟಿ ವೈಸ್ ಓಕೆ, ಬಟ್ ಪ್ರೈಸೂ ಅಷ್ಟೇ ತುಂಬ ಚೀಪಾಗಿರುತ್ತೆ. ನೋಡ್ಬೋದು, $12 ಮತ್ತು $19 ಆ ಥರ ಎಲ್ಲ ಹಾಕಿದ್ದಾರೆ. ಬಟ್ ಇಲ್ಲಿ ಎಷ್ಟು ಬೇಗ ಕಲೆಕ್ಷನ್ ಚೇಂಜ್ ಆಗುತ್ತೆ ಗೊತ್ತಾ. ಇವತ್ತು ಬಂದು ನೋಡ್ಕೊಂಡು ಹೋಗಿದ್ದು ನಾಳೆ ನೋಡ್ತೀನಿ ಅಂದರೆ ಸಿಕ್ಕೋದಿಲ್ಲ. ಅಲ್ಲೇನು ಒಂಚೂರು ಕಲೆಕ್ಷನ್ನೇ ಚೆನ್ನಾಗಿರಲಿಲ್ಲ ಆಯಿತಾ. ಇವಾಗ ಹೇರ್ ಕಲರ್ ಹತ್ರ ಫೈನಲಿ ಹೋಗ್ತಾ ಇದ್ದೀನಿ. ಮೇಲಿದೆಯಾ ಕೆಳಗಿದೆಯಾ ಮರ್ತೋದೆ ನಾನು, ಎಲ್ಲಿತ್ತು ಅದು. ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ, ಕಾಲುಗಳು ನೋವು ಬರ್ತದೆ. ಏನು ಪರ್ಚೇಸು ಮಾಡಲಿಲ್ಲ, ಈ ಕಡೆ ಟೈಮ್ ವೇಸ್ಟು ಆಗ್ತದೆ. ಮನೆಗೆ ಹೋಗಿದ್ರೆ ಏನು ಮಾಡೋದಿಲ್ಲ ನನಗಲ್ಲಿ. ಹೋಗಿದ್ರೆ ಒಂದಿಷ್ಟು ರೀಲ್ಸ್ ಮಾಡೋದಿತ್ತು ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಐ ಥಿಂಕ್ ನಾನು ತಪ್ಪಾಗಿ ಬಂದೆ, ಬೇರೆ ಫ್ಲೋರ್ ಅದು ಆ್ಯಕ್ಚುಲಿ. ಕರೆಕ್ಟು 3ನೇ ಫ್ಲೋರಲ್ಲಿದೆ, 4ನೇ ಫ್ಲೋರಲ್ಲಿದೆ ಅದು. ಮತ್ತು ಇವಾಗ ವಾಪಸ್ ಹೋಗೋಣ. The color, I'm super excited. Let's see how it will be. ಸಿಕ್ಕಾಪಟ್ಟೆ ಗ್ರೇ ಹೇರ್ ಇದೆ ಆಯಿತಾ. ಗ್ರೇ ಹೇರ್ ಕವರ್ ಮಾಡೋಕ್ಕೆ ಇವಾಗ ಕಲರ್ ಮಾಡಿಸ್ತಾ ಇದ್ದೀನಿ. ಬಟ್ ನಂಗೆ ಈ ಕಲರ್ ಇಷ್ಟ ಆಯ್ತು ನೋಡಿ, ಇದೊಂಥರ ರೆಡಿಶ್ ಕಲರ್ ಇದೆಯಲ್ಲ, ಸಖತ್ ಇಷ್ಟ. ನೋಡೋಣ ಇದೇ ಮ್ಯಾಚ್ ಮಾಡ್ತಾರಾ ಇಲ್ವಾ. ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿದ್ದಾರೆ, ಹೆಂಗಿರುತ್ತೆ ಅಂತ ನೋಡೋಣ. ಯು ಕ್ಯಾನ್ ಸಿ ಮೈ ಗ್ರೇ ಹೇರ್. ಆ್ಯಕ್ಚುಲಿ ಗ್ರೇ ಹೇರ್ ತುಂಬ ಕಮ್ಮಿ ಆಗ್ತಿದೆ ಆಯಿತಾ. 3 ತಿಂಗಳಿಂದ ಮನೇಲಿದ್ದೀನಿ, ಯಾವುದೇ ರೀತಿಯಿಂದ ಸ್ಟ್ರೆಸ್ ಇಲ್ಲ. ಸೊ ಐ ಥಿಂಕ್ ಸ್ಟ್ರೆಸ್ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಎಷ್ಟು ಸ್ಟ್ರೆಸ್ ಆಗುತ್ತೋ ಅಷ್ಟು ಗ್ರೇ ಹೇರ್ ಆಗುತ್ತೆ, ಎಷ್ಟು ಸ್ಟ್ರೆಸ್ ಕಮ್ಮಿ ಇರುತ್ತೋ ಅಷ್ಟು ಕಮ್ಮಿ ಆಗುತ್ತೆ. ಮ್ಯಾಜಿಕ್ ಅಲ್ಲ.
ಏನಿಲ್ಲ, ಒಳಗಡೆ ನಾವು ಹೆಂಗಿರ್ತೀವೋ ಅದೇ ಹೊರಗಡೆ ಕಾಣಿಸೋದು. ಈವನ್ ಫೇಸ್ ಮೇಲೆ ಗ್ಲೋ ಕೂಡ ಅಷ್ಟೇ. ಸುಮಾರು ಜನ ನನಗೆ ಕೇಳ್ತಾಯಿದ್ರಿ ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲು ಫೋಟೋಸ್ ಹಾಕ್ತಾಯಿದ್ರೆ, ಏನು ಇಷ್ಟೊಂದು ಹೆಂಗೆ ಆಗ್ತಾಯಿದೆಯಾ ದಿನದಿಂದ ದಿನಕ್ಕೆ ಅಂತ. ನಥಿಂಗ್, ಜಸ್ಟ್ ಸ್ಟ್ರೆಸ್ ಇಲ್ಲ, ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ, ರೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಹೊರಗಡೆ ಕಾಣಿಸುತ್ತೆ ಗ್ಲೋ ಅಷ್ಟೇ. ನಂಗೆ ಗ್ರೇ ಹೇರೇ ಒಂಥರ ಡಿಫ್ರೆಂಟ್ ಅನ್ಸೋದು. ಗ್ರೇ ಅದು ಹೆಂಗೆ ಕಮ್ಮಿ ಆಯಿತು ಅಂತ. ಸ್ಟ್ರೆಸ್ ಲೆವೆಲ್ ಎಷ್ಟು ಇಂಪಾರ್ಟೆಂಟ್ ಅಲ್ಲ, ರೋಲ್ ಪ್ಲೇ ಮಾಡುತ್ತೆ ಸಿಕ್ಕಾಪಟ್ಟೆ. ಹೇ ಗೈಸ್, ನೋಡ್ಬೋದು ಇವಾಗ ನನ್ನ ಹೇರ್ ಕಲರ್ ಒಂಚೂರು ರೆಡ್ಡು ಮತ್ತು ಸ್ವಲ್ಪ ಗೋಲ್ಡನ್ ಕಲರ್ ಇತ್ತು. ಬ್ಲ್ಯಾಕ್ ಮಾಡಾಕ್ಬಿಟ್ಟಿದ್ದಾಳೆ. ಏನು ಮಾಡೋಕ್ಕಾಗಲ್ಲ, ಸಖತ್ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ ನೋಡಿ. ಒಂಥರ ಫುಲ್ಲು ಹೆಂಗೆ ಅಂದರೆ ನ್ಯಾಚುರಲ್ ಬ್ಲ್ಯಾಕ್. ನ್ಯಾಚುರಲಾಗೂ ಇಷ್ಟು ಬ್ಲ್ಯಾಕ್ ಇಲ್ಲ, ಬಟ್ ಬ್ಲ್ಯಾಕ್ ಇಷ್ಟು ಮಾಡಿಬಿಟ್ಟಿದ್ದಾಳೆ. ಅವಳು ಕಲರ್ ಅಪ್ಲೈ ಮಾಡಿದಾಗ ರೆಡ್ಡೇ ಇತ್ತು, ಆದರೂ ಸಿ ಅಪ್ಸೆಟ್. ಮುಂಚೆ ಆಗಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡೋದು, ಸಿಕ್ಕಾಪಟ್ಟೆ ಒಂಥರ ಹೆಂಗೆ ಅಂದರೆ 2 ದಿನ ಮಲಗ್ತಿರ್ಲಿಲ್ಲ. ಇವಾಗ ಐಬ್ರೋಸ್ ಕೂಡ ಅಷ್ಟೇ ಕೆಡಿಸಿದ್ರು ಏನು ತಲೆ ಕೆಡಿಸ್ಕೊಳಕ್ಕೆ ಏನೋ ಅನಿಸ್ತಾನೆ ಇಲ್ಲ. ಆಗೋಯ್ತಾ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ, ಇನ್ನೊಂದ್ಸಲ ನಾನು ಕಲರ್ ಮಾಡ್ಕೊಂಡ್ರೆ ಆಯಿತು ಅಂತ ಅನಿಸ್ತದೆ. ಬಟ್ $100 ಇಸ್ ಟೂ ಮಚ್. ಏನಿಲ್ಲ ಅಂದರೂ ಒಂದು 5,500. ಏನಂದರೆ ಗ್ರೇ ಸ್ವಲ್ಪ ಕವರ್ ಆಯಿತು ಅನ್ನೋದಷ್ಟೇ. ಅಂದರೆ ಏನೂ ವೆರೈಟೀಸೇ ಇಲ್ಲ ಆಯಿತಾ. ಏನಂದರೆ ಏನೂ ಇಲ್ಲ, ಇರೋದ್ರ 4 ವೆರೈಟಿ ಆಫ್ ತರಕಾರಿಗಳು. ಅದರಲ್ಲಿ ನಾವು ತಿನ್ನೋದು 1-2 ನೋಡಿ. ಏನಿದೆ ಇದೆಲ್ಲ ನಾನು ಯೂಸೇ ಮಾಡೋದಿಲ್ಲ. ಇದೇನಿದೆ ಅಲ್ಲ ಸಿ, ಈ ಏನಂತಾರೆ ಪಂಪ್ಕಿನ್ನು ಮತ್ತು ಅದೆಲ್ಲ ಏನು ಯೂಸ್ ಮಾಡಲ್ಲ. ಇವು ಅಷ್ಟೇ 4 ವೆರೈಟೀಸ್ ಇದ್ದಾವೆ. ಆ್ಯಂಡ್ ಬೀಟ್ರೂಟ್ ನೋಡಿ ಯಾವ ಥರ ಇದೆ. ಇದು ಬೀಟ್ರೂಟ್ನ ಏನೋ ಮಾಡಿರ್ತಾರೆ, ಇದನ್ನು ಒಂದು ಸ್ವಲ್ಪ ಕುಕ್ ಮಾಡಿಬಿಟ್ಟು ಸ್ಕಿನ್ನೆಲ್ಲ ತೆಗೆದು ಇಟ್ಟಿದ್ದಾರೆ ನೋಡಿ. ಅಗೇನ್ ಪೆಪ್ಪರ್ಸು, ಅಲ್ಲೂ ಅದೇ ಸೇಮ್ ಅದೇ ವೆರೈಟಿನೇ. ಅರ್ಧ ಕುಕ್ಕುಂಬರ 4 ವೆರೈಟೀಸ್ ಇದ್ದಾವೆ. ಊಟ ಕೊಡೋಕ್ಕೆ ಅಂತ ಬಂದವಳು ಇನ್ನು ಮಾಲಲ್ಲೇ ಸುತ್ತಾ ಇದ್ದೀನಿ. ಆ್ಯಂಡ್ ಆಯ್ತು, ಇವಾಗ ಸಾಯಂಕಾಲ 5 ಗಂಟೆ ಆಗ್ತಿದೆ. ಇವಾಗ ಸಿಯುನ ಕರ್ಕೊಂಡು ಬರೋಣ ಅಂತ. ಆ್ಯಕ್ಚುಲಿ ಸುತ್ತೋದಕ್ಕಿಂತ ಪ್ರೊಡಕ್ಟಿವ್ ಆಗೇ ಇತ್ತು. ಶಾಪಿಂಗ್ ಒಂದು ಆಗಲಿಲ್ಲ, ಅದು ಬಿಟ್ಟರೆ ಹೇರ್ ಕಲರೆಲ್ಲ ಆಯಿತು. ಸೊ ಇವಾಗ ಹೋಗೋಣ ಅಗೇನ್. ಅತಲ್ಗೇನು ಬಾಕ್ಸ್ ಕೊಟ್ಟನಲ್ಲ ಅದೇ ಜಾಗಕ್ಕೆ ಹೋಗೋಣ. ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡಿ ಸಿಯುನ ಕರ್ಕೊಂಬರೋಣ ಸ್ಕೂಲ್ಗೆ ಹೋಗ್ಬಿಟ್ಟು. ಹಿಂಗೆ ಕಾಣಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಅದ್ರ ಕಾಲ್ ಪಿಕ್ ಮಾಡಲಿಲ್ಲ ಅಂದ್ಬಿಟ್ಟು ನಾನು ಒಬ್ಬಳೇ ಹೊರಟಿದ್ದೆ ಇವಾಗ. ಏನಕ್ಕೆ ಅಂದರೆ ಕೂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಚಳಿ. ಇನ್ನೇನು ವಿಂಟರ್ ಶುರು ಆಗುತ್ತೆ, ಈ ಚಳಿ ಇದೆಯಲ್ಲ ಹಿಂಸೆ ತಡೆಯೋಕ್ಕಾಗಲ್ಲ. ಅದಕ್ಕೆ ಇನ್ನೇನು ಹೊರಟಿದೆ, ಹೋಗಿ ಕರ್ಕೊಂಬರ್ತಾ ಏನೋ ಹಾಫ್ ವೇನಲ್ಲಿ ಮೀಟ್ ಆಗ್ಬೋದು ಅಂತ. ಬಟ್ ಕಾಲ್ ಮಾಡಿದ್ರೆ ಇವಾಗ ಬರ್ತಾಯಿದ್ದೀನಿ ಇರು, ಮೀಟಿಂಗಲ್ಲಿದ್ದೆ ಅಂತಂದರು. ಸರಿ, ಮತ್ತೆ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ಅವ್ರು ಬರಲಿ ಅಂತ. ಅವ್ರು ಬಂದರೆ ಇವಾಗ ಜೊತೆಲಿ ಹೋಗ್ಬಿಟ್ಟು ಸಿಯುನ ಕರ್ಕೊಂಡು ವಾಪಸ್ ಬರೋಣ. ಏನು ಹೇಳಿ, ಬಂದರು ಸರ್. ಊಟ ಕೊಡೋಕ್ಕೆ ಅಂತ ಬಂದಿದ್ದು ನಾನು. ಹಾಗೆ ಸುತ್ತಾ ಇದ್ದೀನಿ. ನೋಡು ಹೇರ್ ಕಲರ್ ಮಾಡಿಸ್ದೆ. ಹೇರ್ ಕಲರ್ ನೋಡು. ಅಲ್ಲ, ಅದು ನನ್ನ ನ್ಯಾಚುರಲ್ ಹೇರ್ ಕಲರ್ ಮ್ಯಾಚ್ ಮಾಡಿದಾಳೆ. ಆ್ಯಕ್ಚುಲಿ ಸ್ವಲ್ಪ ಅದು ರೆಡ್ಡಿಶ್ ಇತ್ತು, ಗೋಲ್ಡನ್ ಇತ್ತು, ಎಲ್ಲ ಹೊರಟೋಗ್ಬಿಟ್ಟಿದೆ. ಇದೆಯಾ? ಬಟ್ ಆ ಇದಿಲ್ಲಲ್ಲ, ವೈಟ್ ಹೋಗ್ಲಿ ಅಂತಲೇ ಹಾಕ್ಸಿದ್ದು. ಬಟ್ ಇದಿಲ್ಲ, ಕರೆಕ್ಟ್ ಇದೆಯಾ? ಚೆನ್ನಾಗಿದೆಯಾ? ಇವ್ರು ಐಬ್ರೋಸ್ಗೆ ಹಿಂಗೆ ಹೇಳ್ಬಿಟ್ಟು ಸಮಾಧಾನ ಮಾಡಿದ್ರು. ಅದೇ ನ್ಯಾಚುರಲ್ ಆಗಿದೆ. ನ್ಯಾಚುರಲ್ ಹಿಂಗಿಲ್ಲ ಅನ್ನಲ್ಲ ನನ್ನ ಕಲರು, ಸ್ವಲ್ಪ ಶೈನಿಂಗ್ ಗೋಲ್ಡನ್ ಇದೆ. ಓಕೆ, ಚೆನ್ನಾಗಿದೆಯಾ ಒಟ್ಟಲ್ಲಿ? ಓಕೆ, ನನ್ನ ಗಂಡನ ಚೆನ್ನಾಗಿ ಕಾಣಿಸಿದ್ಮೇಲೆ ಇನ್ನೇನು ಅಷ್ಟೇ. ಇಟ್ಕೊ ಒಂದು ನಿಮಿಷ ಇದನ್ನು. ಈ ಏನಂತಾರೆ, ಈ ಸೆಟ್ ಮಾಡಿರೋ ಹೇರ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ.
ಕಾರಲ್ಲಿ ಅಥವಾ ಏನರಲ್ಲನ ಓಡಾಡಿದ್ರೆ ಚೆನ್ನಾಗಿರುತ್ತೆ. ಹಿಂಗೆ ವಾಕ್ ಮಾಡಿಕೊಂಡು ಗಾಳಿನಲ್ಲಿ ಹೋಗ್ತೀವಿ ಅಂದರೆ ಸೆಟ್ ಮಾಡಿರೋ ಕೂದಲು ಹಿಂಸೆ ಆಗುತ್ತೆ. ಹೋಗೋಣ ಬೇಗ ಬೇಗ. ಅತುಲ್ ಒಳಗಡೆ ಹೋಗಿದ್ದಾರೆ ಸಿಯುನ ಕರ್ಕೊಂಬರೋದಕ್ಕೆ. ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ. ಬಂದಿಲ್ಲ ಅಂತ ಹೇಳು ಅಂತ ಹೇಳಿದೆ. ಇವಾಗ ಸರ್ಪ್ರೈಸ್ ಕೊಡೋಣ ಅಂತ. ಆ್ಯಂಡ್ ಹಾಗೆ ಇಲ್ಲಿ ನೋಡಿ ಕುಕ್ಕಾಟಗಳು ತೋರಿಸ್ತೀನಿ. ಒಂದೊಂದು ಸಲ ಹೇಗೆ ಗೊತ್ತಾ, ಇದು ಈ ಗ್ರೌಂಡ್ ಏನಿದೆಯಲ್ಲ ಫುಲ್ಲು ಗ್ರೌಂಡ್ ಕಾಣಿಸೋದೇ ಇಲ್ಲ, ಗ್ರೀನ್ ಕಾಣಿಸೋದೇ ಇಲ್ಲ, ಅಷ್ಟು ಲೆವೆಲ್ಗೆ ತುಂಬ್ಕೊಂಬಿಟ್ಟಿರುತ್ತೆ. ಬಟ್ ಇವಾಗ ಸ್ವಲ್ಪ ಕಮ್ಮಿ ಇದೆ. ಮೇ ಬಿ ಇನ್ನೊಂದು ಸ್ವಲ್ಪ ನಾವು ಲೇಟಾಗಿ ಬಂದಿದ್ದರೆ ಬಂದಿರೋದು. ಇವಾಗ ಬರ್ತದವೆಲ್ಲ ಅಲ್ಲಿಂದ. ಒಂದೊಂದು ಸಲ ಫುಲ್ಲು ವೈಟ್ ಆಗಿಬಿಟ್ಟಿರುತ್ತೆ ಅಷ್ಟು ಲೆವೆಲ್ಗೆ. ನಮ್ಮ ಮನೆ ಮುಂದೆ ಒಂದು ಪಾರ್ಕ್ ಇದೆಯಲ್ಲ, ಅಲ್ಲೂ ಹಂಗೆ ಒಂದೊಂದು ಸಲ ಹಂಗೆ ತುಂಬ್ಕೊಂಬಿಟ್ಟಿರುತ್ತೆ. ಬಟ್ ಒಂದೊಂದು ಸಲ ಈ ಸೌಂಡ್ ಇರಿಟೇಟ್ ಆಗುತ್ತಪ್ಪ ಕೇಳಿಸ್ಕೊಂಡು. ನೋಡಿದ್ಲು ಹಾಗೆ ಮಾಡಿಲ್ಲ. जाओ जल्दी बनियान निकाल. हागी मार बा. करके आ जाओ मिस विद्या को. I kept it in the mama's bag. There. I have shown to her already. ನಾನು ನೋಡಿದ್ದೀನಿ. I didn't see what is it. I don't know what is it. Wait 1 second. ಒಂದು ನಿಮಿಷ ಹಂಗೆ ಹಿಂಗೆ ಕೊಡು, ವಿಡಿಯೋದಲ್ಲಿ ಕೊಡು. ಏನೋ ಸಿಯೋ ಏನೋ ಕೊಡ್ತಾಳಂತೆ. ಕೊಡು ಆಯಿತು. ಏನದು ಅಚ್ಚಾ ಏನದು ಹೇಳು. ಓಕೆ, ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಒಂದು ಆರ್ಟ್ ಮಾಡ್ಕೊಂಬಂದಿದ್ಲು. ಅದು ಅತುಲ್ಗೆ ಹೇಳಿದ್ಲಂತೆ ಮಮ್ಮಗೆ ತೋರಿಸ್ಬೇಡ ಅಂತ. ಪಾಪ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಅರ್ಥ ಆಗಿಲ್ಲ. ನನ್ನ ಕೈ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಅದಕ್ಕೆ ಅವಳು ಸ್ವಲ್ಪ ಹಾಗೆ ಕುಯ್ ಮಾಡಿದ್ದು. ಆ್ಯಂಡ್ ಎಸ್, ಇನ್ನೇನು ಮನೆಗೆ ಹೊರಟ್ವಿ. ನೋಡ್ಬೋದು ಎಷ್ಟು ಸುಂದರವಾದ ನೇಚರ್ ಇದೆ. ಆ್ಯಂಡ್ ಈ ಬರ್ಡ್ಸ್ಗಳನ್ನೆಲ್ಲ ನೋಡ್ತಾ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಒಂದು ರ್ಯಾಂಡಮ್ ವ್ಲಾಗ್, ಸುಮ್ಮನೆ ಒಂದು ಅರ್ಧ ದಿನ ಹೇಗೆ ನಡೀತು, ಯಾವ ಥರ ಇದೆ, ಆ್ಯಂಡ್ ಇಲ್ಲಿನ ಪಾರ್ಲರ್ಸ್ ಆಗಿರ್ಬೋದು ಅಥವಾ ಖರ್ಚುಗಳೆಲ್ಲ ಯಾವ ಥರ ಇರುತ್ತೆ ಅಂತ ಒಂದು ಐಡಿಯಾ ಸಿಕ್ಕಲಿ ಅಂತ ಹಾಗೆ ನಾನು ವಿಡಿಯೋ ಮಾಡಿದ್ದು. ಆ್ಯಂಡ್ ಇಲ್ಲಿ ನೋಡ್ಬೋದು ಒಂದು ಫಿಶ್ ಕೂಡ ನಾವು ಹೋಯ್ತಂತೆ. ಅದ್ರಲ್ಲಿ ನೋಡಿದ್ರು ದೊಡ್ಡ ಫಿಶ್ ಹೋಯ್ತು. ಅದರದ್ದು ಬಬಲ್ಸ್ ನೀವೇನು ನೋಡಿದ್ರಲ್ಲ ಅದರದ್ದೇ ಅದು ಬಬಲ್ಸ್. ಸೊ ಅಷ್ಟೇ ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.